ನಮಸ್ತೆ ಸ್ನೇಹಿತರೆ, ಪೀಪಲ್ ಟಿವಿಗೆ ಸ್ವಾಗತ. ನಾನು ಮುರಳಿ ಮಾಲೂರು. ಸ್ನೇಹಿತರೆ, ನಾವು ಬೆಳಗ್ಗೆದ್ದು ನ್ಯೂಸ್ ಪೇಪರನ್ನು ನೋಡಿದ ತಕ್ಷಣ 1 ಸೆಕೆಂಡ್ ಓಪನ್ ಮಾಡಿದ್ರೆ ಮೊದಲ 2 ಪೇಜ್ನಲ್ಲಿ ದೊಡ್ಡದಾಗಿ ನಗ್ತಾ ಇರುವಂತಹ ದೊಡ್ಡ ನಾಯಕರ ದೊಡ್ಡ ಫೋಟೋಗಳು ಕಾಣುತ್ತೆ. ಟಿವಿ ಆನ್ ಮಾಡಿದ್ರೆ ಅಮೃತ ಕಾಲದ ಸಾಧನೆಗಳ ಬಗ್ಗೆ ಜಿಂಗಲ್ಸ್, ಯೂಟ್ಯೂಬ್ಸ್, ಇನ್ಸ್ಟಾಗ್ರಾಮ್ ಓಪನ್ ಮಾಡಿದ್ರೆ ಸಾಕು, ಏನು 5 ಸೆಕೆಂಡು ನೀವೇನು ಸ್ಕಿಪ್ಪೇ ಮಾಡಲಾಗದಂತಹ ಸರ್ಕಾರದ ಜಾಹೀರಾತುಗಳು ಕಾಣುತ್ತೆ. ವಾಹ್, ನಮ್ಮ ದೇಶ ಎಷ್ಟು ಅಭಿವೃದ್ಧಿ ಆಗ್ತಿದೆ ಅಂತ ನಿಮಗೆ ಒಂದ್ಸಲ ಅನಿಸಿರ್ಬೋದು. ಆದರೆ ಸ್ನೇಹಿತರೆ, ಈ ಬಣ್ಣದ ಜಾಹೀರಾತುಗಳ ಹಿಂದಿರುವಂತಹ ಕರಾಳವಾದಂತಹ ಸತ್ಯ ಏನು ಗೊತ್ತಾ? ಈ ಪ್ರತಿಯೊಂದು ಜಾಹೀರಾತಿಗೂ ದುಡ್ಡು ಕೊಡ್ತಿರುವಂಥವ್ರು ಯಾರು? ಯಾವನೋ ರಾಜಕಾರಣಿ ತನ್ನ ಅಪ್ಪನ ಮನೆ ಆಸ್ತಿಯನ್ನು ತಂದು ಕೊಡ್ತಿದ್ದಾನೆ? ಖಂಡಿತವಾಗ್ಲೂ ಇಲ್ಲ. ನೀವು ಕುಡಿಯೋ ನೀರಿನ ಬಾಟ್ಲಿಂದ ಹಿಡಿದು ಹಾಕ್ಕೊಳ್ಳುವಂಥ ಬಟ್ಟೆವರೆಗೂ ಕಟ್ಟುವಂಥ GST ಹಣ ಏನಿದೆಯಲ್ಲ, ಆ ಹಣ ಇದಕ್ಕೆ ಇವರು ವ್ಯಯ ಮಾಡ್ತಾ ಇರುವಂಥದ್ದು. ಜನರ ಭವಿಷ್ಯ ರೂಪಿಸಬೇಕಾದಂಥವ್ರು ಮತ್ತು ಏನು ರೈತರ ಕಣ್ಣೀರು ಒರೆಸಬೇಕಾದಂತಹ ಕೋಟ್ಯಾಂತರ ರೂಪಾಯಿ ತೆರಿಗೆ ಹಣ ಒಬ್ಬ ವ್ಯಕ್ತಿಯ ಇಮೇಜ್ ಬಿಲ್ಡಿಂಗ್ ಆಗಿ, ಬ್ರ್ಯಾಂಡಿಂಗ್ ಆಗಿ ರಾಜಾರೋಷವಾಗಿ ಲೂಟಿ ಆಗ್ತಾ ಇದೆ. ಇವತ್ತು ನಾವು ಬರೀ ಗಾಳಿಯಲ್ಲಿ ಗುಂಡೊಡೆಯುವಂಥ ಕೆಲಸವನ್ನು ಮಾಡಲ್ಲ, ಪಕ್ಕಾ ಅಂಕಿಅಂಶಗಳು ಮತ್ತು RTI ದಾಖಲೆಗಳ ಸಮೇತ ನಿಮ್ಮ ಮುಂದೆ ನಿಂತಿದ್ದೀವಿ. ಇದ್ರ ಬಗ್ಗೆ ಮಾತನಾಡ್ತಾ ಇದ್ದೀವಿ. ಈ ವರದಿ ಮುಗಿಯುವಷ್ಟರಲ್ಲಿ ನಿಮ್ಮ ತೆರಿಗೆ ಹಣ ಹೆಂಗೆ ವ್ಯವಸ್ಥಿತವಾಗಿ ಲೂಟಿ ಆಗ್ತಿದೆ, ನುಂಗಿ ನೀರು ಕುಡಿಯಲಾಗ್ತಿದೆ ಅನ್ನೋದು ನಿಮಗೆ ಅರ್ಥ ಆಗುತ್ತೆ ಅಂತ ನಾನು ಭಾವಿಸ್ತೀನಿ. ಬನ್ನಿ, ಈ ಒಂದು 5,987 ಕೋಟಿ ರೂಪಾಯಿಗಳ ಮೆಗಾ ಸ್ಕ್ಯಾಮ್ ಬಗ್ಗೆ ಎಳೆಯಾಗಿ ಬಿಚ್ಚಿಡೋಣ. ಅದಕ್ಕೂ ಮುನ್ನ ನೀವೇನು ಪೀಪಲ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಸ್ನೇಹಿತರೆ, 2020 ನಂತರ ಕೇವಲ ಪ್ರಧಾನಿ ಮೋದಿಯವರ ಪ್ರಚಾರಕ್ಕಾಗಿ 2,586 ಕೋಟಿ ರೂಪಾಯಿಗಳು ಖರ್ಚು ಮಾಡಲಾಗಿದೆ ಅಂತ ಮೇಲಿನ ಚಿತ್ರ ಸ್ಪಷ್ಟವಾಗಿ ಹೇಳುತ್ತೆ. ನೀವು ಈಗ ತಾನೇ ನೋಡಿದಂಥ ಒಂದು ಇಮೇಜ್. ಆದರೆ ಕತೆ ಇಲ್ಲಿಗೆ ಮುಗಿಯೋದಿಲ್ಲ. ಈ ಒಂದು ಸರ್ಕಾರದ ಜಾಹೀರಾತು ಗೀಳು ಶುರುವಾಗಿದ್ದು 2014ರಿಂದಲೇ ಅನ್ನುವಂಥ ಸತ್ಯವನ್ನು ನೀವು ಅರ್ಥ ಮಾಡ್ಕೋಬೇಕು. ಕೇಂದ್ರ ಸರ್ಕಾರದ ಮಾಹಿತಿ ಮತ್ತು ಪ್ರಸಾರ ಖಾತೆ ಸಚಿವಾಲಯದ ರಾಜ್ಯ ಸಚಿವ ಎಲ್ ಮುರುಗನ್ ಅವರು ಇತ್ತೀಚೆಗೆ ಸಂಸತ್ನಲ್ಲಿ ನಡೆದಂಥ ಲಿಖಿತ ಉತ್ತರದ ಪ್ರಕಾರ 2014-15ರಿಂದ 2024-25ರವರೆಗಿನ ಕೇವಲ 11 ವರ್ಷಗಳಲ್ಲಿ ಕೇಂದ್ರ ಸರ್ಕಾರವು ಪ್ರಿಂಟ್, ಎಲೆಕ್ಟ್ರಾನಿಕ್ ಮತ್ತು ಔಟ್ಡೋರ್ ಜಾಹೀರಾತುಗಳಿಗಾಗಿ ಬರೋಬ್ಬರಿ 5,987.46 ಕೋಟಿ ರೂಪಾಯಿಗಳನ್ನು ಸುರಿದಿದೆ, ಖರ್ಚು ಮಾಡಿದೆ. ಇದನ್ನು ಸ್ವಲ್ಪ ಸಿಂಪಲ್ ಆಗಿ ಕ್ಯಾಲ್ಕುಲೇಟ್ ಮಾಡೋಣ ಬನ್ನಿ. 5,987.46 ಕೋಟಿ ರೂಪಾಯಿಗಳನ್ನು 11 ವರ್ಷಕ್ಕೆ ಡಿವೈಡ್ ಮಾಡಿದ್ರೆ ವರ್ಷಕ್ಕೆ ಸರಾಸರಿ 544 ಕೋಟಿ ರೂಪಾಯಿಗಳು. ಅಂದರೆ ದಿನಕ್ಕೆ ಸುಮಾರು 1.5 ಕೋಟಿ ರೂಪಾಯಿ ಇವರು ಖರ್ಚು ಮಾಡ್ತಿದ್ದಾರೆ. ಒಂದು ದಿನಕ್ಕೆ 1,500 ಕೋಟಿ ರೂಪಾಯಿ ಕೇವಲ ಮುಖಪುಟ ಮತ್ತು ಫೋಟೋಗಳಿಗೆ, TV ಆ್ಯಡ್ಸ್ಗಳಿಗೆ ಖರ್ಚಾಗ್ತಿದೆ ಅಂತಂದರೆ ನಮ್ಮ ದೇಶದ ಬಡತನ ಎಲ್ಲಿದೆ ಅಂತ ನೀವೇ ಯೋಚನೆ ಮಾಡಬೇಕು. ಈಗ ಇಂದಿನ ಸರ್ಕಾರಕ್ಕೆ ಕಂಪೇರ್ ಮಾಡಿ ನೋಡೋದಾದರೆ 2004ರಿಂದ 2014ರವರೆಗಿನ 10 ವರ್ಷಗಳ ಮನಮೋಹನ್ ಸಿಂಗ್ ನೇತೃತ್ವದ UPA ಆಡಳಿತದಲ್ಲಿ ಜಾಹೀರಾತಿಗೆ ಖರ್ಚಾಗಿದ್ದು ಕೇವಲ 2,658 ಕೋಟಿ ರೂಪಾಯಿಗಳು. ಆದರೆ ಮೋದಿ ಸರ್ಕಾರ ಬಂದ ಮೊದಲ 4ರಿಂದ 5 ವರ್ಷಗಳಲ್ಲೇ, ಅಂದರೆ 2014ರಿಂದ 2018ರ ಆಗಸ್ಟ್ವರೆಗೆ ಸರಿಸುಮಾರು 5,000 ಕೋಟಿ ರೂಪಾಯಿಗಳನ್ನು ದಾಟಿತ್ತು. ಅಂದರೆ ಇಂದಿನ ಸರ್ಕಾರ 10 ವರ್ಷಗಳಲ್ಲಿ ಮಾಡಿದ್ದಕ್ಕಿಂತಲೂ ಡಬಲ್ ಖರ್ಚನ್ನು ಇವರು ಕೇವಲ 4 ವರ್ಷದಲ್ಲಿ ಮಾಡಿದರು. ಇದನ್ನೇ ಅಲ್ವಾ ನಾವು ವಿಕಾಸ ಅನ್ನುವಂಥದ್ದು. ಈಗ ಟ್ರೆಂಡ್ ಬದಲಾಗಿದೆ. ಯಾರು ನ್ಯೂಸ್ ಪೇಪರ್ ಓದ್ತಾರೆ, ಯಾರು TVಯನ್ನು ನೋಡ್ತಾರೆ, ಎಲ್ಲರೂ ಸಹ ಸ್ಮಾರ್ಟ್ ಫೋನ್ಗಳಲ್ಲೇ ಇದ್ದಾರೆ, ಎಲ್ಲ ಅದರಲ್ಲೇ ಮುಳುಗಿದ್ದಾರೆ. ಸರ್ಕಾರಕ್ಕೆ ಈ ವಿಷಯ ಚೆನ್ನಾಗಿ ಗೊತ್ತಿರೋದ್ರಿಂದ ಹಾಗಾಗಿ ನಮ್ಮಲ್ಲಿ ಬ್ರೈನ್ ವಾಶ್ ಮಾಡೋಕ್ಕೆ ಅಂತ ಡಿಜಿಟಲ್ ಪ್ಲಾಟ್ಫಾರ್ಮ್ಗಳನ್ನೇ ಅಸ್ತ್ರವಾಗಿ ಬಳಸ್ಕೊಂಡು ಬೆಳೀತಾನೆ ಬರ್ತಾ ಇದ್ದಾರೆ. 2023-24ರಿಂದ 2025-26ರ ಡೇಟಾ ತೆಗೆದು ನೋಡಿದ್ರೆ ಕೇಂದ್ರ ಸರ್ಕಾರ ಗೂಗಲ್ ಇಂಡಿಯಾ ಮತ್ತು ಯೂಟ್ಯೂಬ್ಗೆ ನೀಡಿರುವಂಥ ಹಣ ಬರೋಬ್ಬರಿ 120.13 ಕೋಟಿ ರೂಪಾಯಿಗಳು. ಇನ್ನು ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಒಡೆತನದ ಮೆಟಾ ಕಂಪನಿಗೆ 24.45 ಕೋಟಿ ರೂಪಾಯಿಗಳನ್ನು ಕೊಟ್ಟಿದ್ದಾರೆ. ಇವು ಜನರೇ, ನೀವು ಎಂಟರ್ಟೈನ್ಮೆಂಟ್ಗಾಗಿ, ನಾಲೆಡ್ಜ್ಗಾಗಿ ಯೂಟ್ಯೂಬನ್ನು ನೋಡುವಾಗ ಬರುವಂಥ ಆ ಜಾಹೀರಾತುಗಳು, ಆ ಅಡ್ವರ್ಟೈಸ್ಮೆಂಟ್ಗಳಿದೆಯಲ್ಲ, ಅವುಗಳಿಗೆ ಪೇ ಮಾಡ್ತಿರುವಂಥವ್ರು ನಿಜವಾಗ್ಲೂ ಕೂಡ ನೀವೇನೆ. ಇಲ್ಲೊಂದು ಇಂಟ್ರೆಸ್ಟಿಂಗ್ ಪ್ಯಾಟರ್ನ್ ಇದೆ, ಅದನ್ನು ಜಸ್ಟ್ ನೀವು ಗಮನಿಸಿ.
ಎಲೆಕ್ಷನ್ ಹತ್ರ ಬಂದಾಗಲೆಲ್ಲ ಈ ಜಾಹೀರಾತುಗಳ ಮಳೆ ಅನ್ನುವಂಥದ್ದು ಜೋರಾಗುತ್ತಾ ಹೋಗ್ತದೆ. TMC ಪಕ್ಷ ಸಂಸತ್ನಲ್ಲಿ ಎತ್ತಿದಂತಹ ಪ್ರಶ್ನೆಗೆ ಸಿಕ್ಕಂಥ ಉತ್ತರ ನೋಡಿ. 2020-21ರಲ್ಲಿ ಜಾಹೀರಾತು ವೆಚ್ಚ 349.24 ಕೋಟಿ ರೂಪಾಯಿಗಳಿತ್ತು. ಆದರೆ 2023-24ರ ಚುನಾವಣಾ ಪೂರ್ವ ವರ್ಷ ಏನಿತ್ತು ಆ ಒಂದು ಟೈಮಲ್ಲಿ ಇದು ಏಕಾಏಕಿ 656.08 ಕೋಟಿಗೆ ಜಿಗಿದಿದೆ. ಅಂದರೆ ಬರೋಬ್ಬರಿ 84%ನಷ್ಟು ಹೆಚ್ಚಳ ಆಗಿದೆ. 2019ರ ಲೋಕಸಭಾ ಚುನಾವಣೆಯ ವರ್ಷದಲ್ಲೂ ಕೂಡ ಅಂದರೆ 2019-2020ರಲ್ಲಿ 713.20 ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಲಾಗಿತ್ತಂತೆ. ಇದು ಸರ್ಕಾರಿ ಯೋಜನೆಗಳ ಪ್ರಚಾರನೋ ಅಥವಾ ಮುಂದಿನ ಎಲೆಕ್ಷನ್ಗೆ ನಮ್ಮದೇ ದುಡ್ಡಲ್ಲಿ ಮಾಡ್ಕೊಳ್ತಿರುವಂಥ ಪಕ್ಷದ ಪ್ರಚಾರವೋ ನೀವೇ ಜಸ್ಟ್ ನಿರ್ಧಾರ ಮಾಡಬೇಕು. ಸರಿ ಸ್ನೇಹಿತರೆ, ಈಗ ಇಷ್ಟೆಲ್ಲ ಖರ್ಚು ಮಾಡಿದ್ರಲ್ಲ, ಅಟ್ಲೀಸ್ಟ್ ಆ ಜಾಹೀರಾತಿನಲ್ಲಿ ಹೇಳಿರುವಂಥ ಯೋಜನೆಗಳಾದರೂ ಜನರಿಗೆ ತಲುಪಿದೆಯಾ? ಲೆಟ್ಸ್ ಡೂ ಎ ರಿಯಾಲಿಟಿ ಚೆಕ್. ಉಜ್ವಲ ಯೋಜನೆ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಪೋಸ್ಟರ್ಗಳನ್ನು ಅಂಟಿಸಿದ್ರು. ಮಹಿಳೆಯರ ಕಣ್ಣೀರು ಒರೆಸಿದ ಪ್ರಧಾನಿ ಅಂತ. ಆದರೆ ಇವತ್ತು ಗ್ಯಾಸ್ ಸಿಲಿಂಡರ್ ಬೆಲೆ ಎಲ್ಲಿದೆ? 400 ರೂಪಾಯಿ ಇದ್ದಂತಹ ಸಿಲಿಂಡರ್ ಇವತ್ತು 1000 ರೂಪಾಯಿಯನ್ನು ದಾಟಿದೆ. ಬಡವರು ಸಿಲಿಂಡರ್ ಖಾಲಿ ಆದಮೇಲೆ ರೀಫಿಲ್ ಮಾಡಿಸಲಾಗದೆ ಮತ್ತೆ ಸೌದೆ ಒಲೆ ಕಡೆ ಹೋಗಿದ್ದಾರೆ. ಜಾಹೀರಾತಿನಲ್ಲಿ ನಗ್ತಿರುವಂತಹ ಮುಖ ವಾಸ್ತವದಲ್ಲಿ ಅಳ್ತಾ ಇದೆ. ಈಗ ಅವುಗಳ ಸಂಖ್ಯೆ ಅನ್ನುವಂಥದ್ದು ವರ್ಷಕ್ಕೆ 4 ಸಿಲಿಂಡರ್ಗೆ ಇಳ್ತಿದೆ. ಇನ್ನು ಸ್ಮಾರ್ಟ್ ಸಿಟಿ, 100 ಸ್ಮಾರ್ಟ್ ಸಿಟಿಗಳನ್ನು ಮಾಡ್ತೀವಿ ಅಂತ 3D ಅನಿಮೇಷನ್ ವಿಡಿಯೋಗಳಿಗೆ ಕೋಟಿ ರೂಪಾಯಿಗಳನ್ನು ಸುರಿದ್ರು. ಬೆಂಗಳೂರಿನ ರಸ್ತೆಗಳಿಗೆ ಬಂದು ನೋಡಿ, ಮಳೆ ಬಂದರೆ ದೋಣಿ ಹಿಡ್ಕೊಂಡು ಓಡಿಸ್ಬೋದು. ಎಲ್ಲಿದೆ ಸ್ಮಾರ್ಟ್ ಸಿಟಿ ಅನ್ನುವಂಥದ್ದು? ಬರೀ ಆ್ಯಡ್ಸ್ನಲ್ಲಷ್ಟೇ ಇವತ್ತು ಸ್ಮಾರ್ಟ್ ಸಿಟಿಗಳು ಕಾಣ್ತಾ ಇದ್ದಾವೆ. ಇನ್ನು ಮೇಕ್ ಇನ್ ಇಂಡಿಯಾ, ಇದ್ರ ಬಗ್ಗೆ ತಮಗೆಲ್ಲರಿಗೂ ಸಹ ಗೊತ್ತಿದೆ. ಈ ಲೋಗೋ ಡಿಸೈನ್ಗೆ ವಿದೇಶಗಳಲ್ಲಿ ಇದರ ಕ್ಯಾಂಪೇನ್ಗೆ ಎಷ್ಟು ಹಣ ಖರ್ಚಾಯಿತು ದೇವರಿಗೆ ಪ್ರೀತಿ. ಆದರೆ ರಿಯಾಲಿಟಿ ಏನು? ನೋಟು ಅಮಾನ್ಯೀಕರಣ, ಏನು ಡಿಮಾನಿಟೈಸೇಷನ್ ಮತ್ತು ಅವೈಜ್ಞಾನಿಕವಾದಂತಹ GSTಯಿಂದ ಲಕ್ಷಾಂತರ MSME ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳೇನಿದ್ದಾವೆ ಅವೆಲ್ಲ ಮುಚ್ಚೋದು. ಯುವ ಜನತೆ ಬೀದಿ ಪಾಲಾದರು. ಕೆಲಸ ಅಲ್ಪ ಸ್ವಲ್ಪ ಕೆಲಸ ಮಾಡ್ತಿದ್ದಂಥವ್ರು ಕೂಡ ಬೀದಿಗೆ ಬಂದರು. ಇನ್ನು ಉದ್ಯೋಗ ಸೃಷ್ಟಿ ಅನ್ನುವಂಥದ್ದು ವರ್ಷಕ್ಕೆ 2 ಕೋಟಿ ಉದ್ಯೋಗವನ್ನು ಸೃಷ್ಟಿ ಮಾಡ್ತೀವಿ ಅಂತ ಹೇಳಿ ಬಂದರು. ಈಗ ನೋಡಿದ್ರೆ 80 ಕೋಟಿ ಜನರಿಗೆ ಉಚಿತ ರೇಷನ್ ಕೊಡ್ತೀವಿ ಅನ್ನೋದನ್ನೇ ದೊಡ್ಡ ಸಾಧನೆ ಅಂತ ಜಾಹೀರಾತುಗಳನ್ನು ಕೊಡ್ತಾ ಇದ್ದಾರೆ. ಉದ್ಯೋಗ ಕೇಳಿದ್ರೆ ಪಕೋಡ ಮಾರಿ ಅಂತ ಮಾತನಾಡ್ತಾರೆ. ಇದು ವಿಶ್ವಗುರುವಿನ ಮಾಸ್ಟರ್ ಸ್ಟ್ರೋಕ್. ಇವು ಎಲ್ಲದಕ್ಕೂ ಕೂಡ ಖರ್ಚು ಮಾಡ್ತಿರುವಂಥದ್ದು ನಮ್ಮದೇ ದುಡ್ಡು. ಇನ್ನು ಈ 5987 ಕೋಟಿ ರೂಪಾಯಿಗಳಲ್ಲಿ ಎಷ್ಟು ಸರ್ಕಾರಿ ಶಾಲೆಗಳನ್ನು ಉದ್ಧಾರ ಮಾಡಬಹುದಾಗಿತ್ತು, ಎಷ್ಟು ಆಸ್ಪತ್ರೆಗಳನ್ನು ಕಟ್ಬೋದಾಗಿತ್ತು, ಎಷ್ಟು ಯುವಜನರಿಗೆ ಒಂದು ಸ್ಟಾರ್ಟ್ಅಪ್ ಫಂಡ್ಗಳನ್ನು ಕೊಡ್ಬೋದಾಗಿತ್ತು. ಸ್ವಲ್ಪ ಜಸ್ಟ್ ನೀವು ಯೋಚನೆ ಮಾಡಿ. ಒಂದು ತಮಾಷೆಯ ವಿಷಯವನ್ನು ಹೇಳ್ತಾ ಈ ಒಂದು ಎಪಿಸೋಡನ್ನು ಮುಗಿಸೋಣ. 2022ರಲ್ಲಿ ಇದೇ ಪ್ರಧಾನಿಯವರು ದೆಹಲಿಯ CM ಅರವಿಂದ್ ಕೇಜ್ರಿವಾಲ್ ಅವರನ್ನು ಟೀಕಿಸ್ತಾ ಒಂದು ಮಾತನ್ನು ಹೇಳ್ತಾರೆ. ಅವರು ಜಾಹೀರಾತುಗಳಿಗೆ ಹಣ ಖರ್ಚು ಮಾಡಿ ತಮ್ಮ ಇಮೇಜನ್ನು ಬೆಳೆಸ್ಕೊಳ್ಬೋದಾಗಿತ್ತು, ಆದರೆ ಅವರು ಸಾರ್ವಜನಿಕರ ಕೆಲಸದ ಹಾದಿ ಹಿಡಿದ್ರು ಅಂತ ಒಂದು ರೀತಿ ವ್ಯಂಗ್ಯವಾಗಿ ಮಾತನಾಡ್ತಾರೆ. ಈಗ ಅವರದೇ ಸರ್ಕಾರ RTI ಡೇಟಾ ನೋಡಿದ್ರೆ ನಗಬೇಕು ಆಡಬೇಕು ಅನ್ನುವಂಥದ್ದು ಗೊತ್ತಾಗೋದಿಲ್ಲ. ಬೇರೆಯವರ ಮೇಲೆ ಬೆರಳನ್ನು ತೋರಿಸುವಾಗ ತಮ್ಮ ಕಡೆ 3 ಬೆರಳು ಇರುತ್ತೆ ಅನ್ನೋದನ್ನು ಬಹುಶಃ BJPಯ ಎಂಟೈರ್ ಟೀಮ್ ಮರೆತಿದೆ ಅಂತ ಅನಿಸುತ್ತೆ. ಸ್ನೇಹಿತರೆ, ಈ ಒಂದು ವಿಶ್ಲೇಷಣೆಯ ಉದ್ದೇಶ ಕೇವಲ ಒಬ್ಬ ವ್ಯಕ್ತಿಯ ಅಥವಾ ಆ ಒಂದು ಪಕ್ಷವನ್ನು ಬೈಯುವಂಥದ್ದಲ್ಲ, ತೆಗಳುವಂಥದ್ದಲ್ಲ. ನಮ್ಮ ಸಿಸ್ಟಮ್ ಹೇಗೆ ಕೆಲಸ ಮಾಡ್ತಿದೆ, ನಮ್ಮ ದುಡ್ಡು ಹೇಗೆ ಮಿಸ್ಯೂಸ್ ಮಾಡಲಾಗ್ತಿದೆ ಅನ್ನೋದನ್ನು ಕನ್ನಡಿ ಹಿಡಿದು ತೋರಿಸುವುದಷ್ಟೇ ಆಗಿತ್ತು. ಜಾಹೀರಾತುಗಳು ಸುಳ್ಳನ್ನು ಹೇಳ್ಬೋದು, ಆದರೆ ಅಂಕಿಅಂಶಗಳು ಖಂಡಿತವಾಗ್ಲೂ ಯಾವತ್ತೂ ಸುಳ್ಳನ್ನು ಹೇಳೋದಿಲ್ಲ. ಪ್ರಜಾಪ್ರಭುತ್ವದಲ್ಲಿ ಪ್ರಶ್ನಿಸುವುದು ನಮ್ಮ ಮೂಲಭೂತ ಹಕ್ಕು. ಮುಂದಿನ ಬಾರಿ ಪೇಪರ್ನಲ್ಲಿ ಫುಲ್ ಪೇಜ್ ಆ್ಯಡ್ ನೋಡಿದಾಗ ಅಥವಾ ಯೂಟ್ಯೂಬ್ನಲ್ಲಿ ಸ್ಕಿಪ್ ಮಾಡಲಾಗದಂತಹ ಆ್ಯಡ್ ಬಂದಾಗ ಒಂದು ಕ್ಷಣ ಯೋಚನೆ ಮಾಡಿ, ಇದು ನನ್ನ ದುಡ್ಡು, ಈ ದುಡ್ಡಿಗೆ ತಕ್ಕ ಕೆಲಸ ಆಗಿದೆಯಾ ಇಲ್ಲ ಅಂತ. ನಾವು ಜಾಗೃತರಾಗೋವರೆಗೂ ಸಹ ನಮ್ಮನ್ನು ಹೀಗೇನೆ ಜಾಹೀರಾತುಗಳು, ಅಡ್ವರ್ಟೈಸ್ಮೆಂಟ್ಗಳ ಒಂದು ಭ್ರಮೆಯಲ್ಲಿ ತೇಲಿಸ್ತಲೇ ಇರ್ತಾರೆ ಇವರು. ವಾಸ್ತವಕ್ಕೆ ಎಚ್ಚೆತ್ತುಕೊಳ್ಳುವಂತಹ ಸಮಯ ಈಗ ಬಂದಿದೆ. ನಿಮಗೆ ಈ ಒಂದು ವಿಡಿಯೋ ಅಥವಾ ಈ ಡೇಟಾ ರಿಯಾಲಿಟಿ ಚೆಕ್ ಇಷ್ಟ ಆಗಿದ್ರೆ ದಯವಿಟ್ಟು ಪ್ರತಿಯೊಬ್ಬರಿಗೂ ಸಹ ಶೇರ್ ಮಾಡಿ. ಪ್ರತಿಯೊಬ್ಬ ಕನ್ನಡಿಗನೂ ಈ ಒಂದು ವಿಡಿಯೋ ತಲುಪಲಿ. ಪ್ರತಿಯೊಬ್ಬ ಯುವಕನೂ ಸಹ ಈ ಒಂದು ಸತ್ಯವನ್ನು ತಿಳಿಬೇಕಿದೆ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ದಯವಿಟ್ಟು ತಪ್ಪದೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ.